ದೆಹಲಿಯ ಕೆಂಪುಕೋಟೆ ಬಳಿ ನಡೆದಂತಹ ಕಾರ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೆ ಒಂದೊಂದು ಸತ್ಯಗಳು ಹೊರಗೆ ಬರ್ತಾ ಇವೆ, ದಿನಕ್ಕೊಂದೊಂದು ವಿಚಾರಗಳು ಗೊತ್ತಾಗ್ತಾ ಇವೆ. ದೆಹಲಿಗೆ ಸ್ಫೋಟಕವನ್ನು ಸಾಗಿಸೋದಕ್ಕೆ ಹೊಸ ಕಾರನ್ನು ಖರೀದಿ ಮಾಡಿದ್ರು ಈ ಡೆವಿಲ್ ಡಾಕ್ಟರ್ಸ್. ಡಾಕ್ಟರ್ ಶಾಹೀನ್, ಡಾಕ್ಟರ್ ಮುಜಾಮಿಲ್ನಿಂದ ಬ್ರಿಜಾ ಕಾರು ಖರೀದಿ ಆಗಿತ್ತು ಅಂತ ಈಗ ಗೊತ್ತಾಗಿದೆ. ಅದು ಹೇಗೆ? ಇವರಿಬ್ಬರು ಕಾರ್ ಖರೀದಿ ಮಾಡ್ತಾ ಇರತಕ್ಕಂಥ ಫೋಟೋ ಕೂಡ ಲಭ್ಯವಾಗಿದೆ. ಇದೇ ಕಾರಿನಲ್ಲಿ ಸ್ಫೋಟಕವನ್ನು ಶಾಹೀನ್ ಮತ್ತು ಮುಜಾಮಿಲ್ ದೆಹಲಿಗೆ ತಂದಿದ್ರು. ಅಲ್ ಫಲಾಹ್ ವಿವಿ ಆವರಣದಲ್ಲಿ ಈ ಕಾರನ್ನು ಪಾರ್ಕ್ ಮಾಡಲಾಗಿತ್ತು. ಸೆಪ್ಟೆಂಬರ್ 25ರಂದು ಬ್ರಿಜಾ ಕಾರನ್ನು ಖರೀದಿ ಮಾಡಿದ್ರು ಈ ಡಾಕ್ಟರ್ಸ್ ಅಂತಕ್ಕಂಥ ವಿಚಾರ ಈಗ ಗೊತ್ತಾಗಿದೆ. ಸಾಮಾನ್ಯವಾಗಿ ಆತ್ಮಾಹುತಿ ದಾಳಿಗೆ ಬಳಸ್ತಕ್ಕಂಥ ಕಾರು ಅದು ಡಕೋಟಾ ಆಗಿದ್ರೂ ಪರವಾಗಿಲ್ಲ. ಯಾಕೆ ಅಂತಂದರೆ ಹೆಂಗಿದ್ರು ಅದನ್ನ ಕೈಗೆ ಸಿಗಲ್ಲ, ಒಂದು ಸರ್ತಿ ಬ್ಲಾಸ್ಟ್ ಆದರೆ ಚೂರು ಚೂರು ಆಗೋಗುತ್ತೆ. ಆದರೆ ಈ ಸ್ಫೋಟಕಗಳನ್ನು ಖರೀದಿ ಮಾಡಬೇಕಾದ್ರೆ ಯಾರಿಗೂ ಅನುಮಾನ ಬರಬಾರ್ದು, ಬೂಟ್ ಸ್ಪೇಸ್ ಜಾಸ್ತಿ ಇರಬೇಕು, ಹೆಚ್ಚೆಚ್ಚು ಸ್ಫೋಟಕಗಳು ತುಂಬುವಂತಹ ಕಾರಾಗಿರಬೇಕು. ಹಾಗಾಗಿ ಬ್ರಿಜಾ ಕಾರನ್ನು ಇವರು ಖರೀದಿ ಮಾಡಿದ್ರು ಅಂತ ಗೊತ್ತಾಗಿದೆ. ಇದು ಅಲ್ ಫಲಾಹ್ ಯೂನಿವರ್ಸಿಟಿಯಲ್ಲೇ ಪಾರ್ಕ್ ಆಗಿತ್ತು. ಅಂದರೆ ಆ ಬ್ರಿಜಾ ಕಾರ್ ಒಳಕ್ಕೆ ಸ್ಫೋಟಕವನ್ನು ಎಲ್ಲಿಂದ ತಂದರು ನೋಡಿ. ಅಲ್ಲಿ ಫೋಟೋದಲ್ಲಿ ಡಾಕ್ಟರ್ ಶಾಹೀನ್, ಡಾಕ್ಟರ್ ಮುಜಾಮಿಲ್ ಇಬ್ಬರು ಇರೋದನ್ನು ನೋಡ್ತಾ ಇದ್ದೀರಾ. ಎಲ್ಲಿ ಇದು ಅಂತಂದರೆ ಸೆಪ್ಟೆಂಬರ್ 25ನೇ ತಾರೀಕು ಕಾರು ಖರೀದಿ ಮಾಡೋದಕ್ಕೆ ಬರ್ತಾರೆ ಇವರು, ಬ್ರಿಜಾ ಕಾರನ್ನು. ಆ ಕಾರ್ ಖರೀದಿ ಮಾಡೋದಕ್ಕೆ ಬಂದಾಗ ತೆಗೆದಿರ್ತಕ್ಕಂಥ ಫೋಟೋ ಇದು. NIA ತನಿಖೆನಲ್ಲಿ ಗೊತ್ತಾಗಿರುವಂತಹ ವಿಚಾರ. ಇವರು ಒಂದು ಕಾರು ಖರೀದಿ ಮಾಡಿಕೊಂಡು ಸ್ಫೋಟಕಗಳನ್ನು ಎಲ್ಲಿಗೆ ಬೇಕೋ ಅಲ್ಲಿಗೆ ಸಾಗಿಸುವಂತಹ ಕೆಲಸವನ್ನು ಮಾಡ್ತಾರೆ. ಆದರೆ ದಾಳಿಗೆ ಬಳಸುವ ಕಾರುಗಳು ಸೆಕೆಂಡ್ ಹ್ಯಾಂಡ್ ಕಾರುಗಳು, ಆ I-20 ಎಲ್ಲ ಸೆಕೆಂಡ್ ಹ್ಯಾಂಡ್ ಇತ್ತಲ್ಲ ಅಂಥ ಕಾರುಗಳು. ಆದರೆ ಸ್ಫೋಟಕಗಳನ್ನು ಸಾಗಿಸೋದು ಹೇಗೆ? ವೆರಿ ಇಂಪಾರ್ಟೆಂಟ್ ಅದು. ಆ್ಯಕ್ಚುಲಿ ನಿಮಗೆ ತುಂಬ ಸ್ಪೇಷಿಯಸ್ ಆಗಿರ್ತಕ್ಕಂಥ ಕಾರುಗಳು ಬೇಕಾಗಿರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಈ ಬ್ರಿಜಾ ಕಾರು ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇದೆ? ಅರವಿಂದ್, ನೋಡಿ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಅಲ್ ಫಲಾಹ್ ಯೂನಿವರ್ಸಿಟಿಯಲ್ಲಿ ಒಂದು ಬ್ರಿಜಾ ಕಾರ್ ಪತ್ತೆಯಾಗಿತ್ತು. ಈ ಬ್ರಿಜಾ ಕಾರ್ನ ತನಿಖೆಯನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಒಂದು ಸ್ಫೋಟಕ ಮಾಹಿತಿ ಗೊತ್ತಾಗಿರುವಂಥದ್ದು ಏನು ಅಂದರೆ, ಡಾಕ್ಟರ್ ಶಾಹೀನ್ ಏನಿದ್ಲು, ಲಕ್ನೋದಲ್ಲಿ ಬಂಧಿತೆ ಆಗಿರುವಂತಹ ಡಾಕ್ಟರ್ ಏನಿದ್ದಾಳೆ, ಈಕೆ ಈ ಒಂದು ಕಾರನ್ನು ಕಳೆದ 2 ತಿಂಗಳ ಹಿಂದೆ ಖರೀದಿ ಮಾಡಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸೆಪ್ಟೆಂಬರ್ 25ನೇ ತಾರೀಕು ಈ ಒಂದು ಕಾರನ್ನು ಖರೀದಿ ಮಾಡಿದ್ರು. ಮತ್ತು ಡಾಕ್ಟರ್ ಮುಜಾಮಿಲ್ ಜೊತೆಗೆ ಈ ಒಂದು ಕಾರನ್ನು ಖರೀದಿ ಮಾಡಿದ್ರು ಫೋಟೋಗಳು ಕೂಡ ಈಗ ಲಭ್ಯ ಆಗಿರುವಂಥದ್ದು. ಮುಖ್ಯವಾಗಿ ದೆಹಲಿಯಲ್ಲಿ ಸ್ಫೋಟಗಳನ್ನು ನಡೆಸಲಿಕ್ಕೆ ಸೆಕೆಂಡ್ ಹ್ಯಾಂಡ್ ಕಾರುಗಳನ್ನು ಖರೀದಿ ಮಾಡ್ತಾ ಇದ್ದಂತಹ ಈ ಡಾಕ್ಟರ್ಗಳು ಈ ಒಂದು ಸ್ಫೋಟಕ ವಸ್ತುಗಳನ್ನು ಮತ್ತು ಗನ್ಗಳನ್ನು, ರೈಫಲ್ಗಳನ್ನು ಸಾಗಾಟ ಮಾಡಲಿಕ್ಕೆ ಹೊಸ ಕಾರನ್ನೇ ಕೂಡ ಖರೀದಿ ಮಾಡಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಈ ಒಂದು ಕಾರ್ನಿಂದಲೂ ಕೂಡ ಕೆಲವೊಂದಿಷ್ಟು ಸ್ಫೋಟಕ ಮತ್ತು AK-56 ನಂಥ ರೈಫಲ್ಗಳನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು NIA ಅಧಿಕಾರಿಗಳು ಮಾಡ್ತಾ ಇದ್ರು. ಸೊ ಹೀಗಾಗಿ ಈ ಬ್ರಿಜಾ ಕಾರ್ನ ಹಿನ್ನೆಲೆಯನ್ನು ಕೂಡ ಕೆದಕುವಂಥ ಸಂದರ್ಭದಲ್ಲಿ ಗೊತ್ತಾಗಿರುವಂಥ ಸಂಗತಿ ಏನೆಂದರೆ, ಡಾಕ್ಟರ್ ಶಾಹೀನ್, ಡಾಕ್ಟರ್ ಮುಜಾಮಿಲ್ ಸೆಪ್ಟೆಂಬರ್ 26ನೇ ತಾರೀಕು ಹೊಸ ಕಾರನ್ನು ಇದನ್ನು ಖರೀದಿ ಮಾಡಿದ್ರು. ಈ ಖರೀದಿ ಮಾಡಿದಂಥ ಕಾರ್ನಲ್ಲೇ ಇವರು ಸಂಚಾರವನ್ನು ಮಾಡ್ತಾ ಇದ್ರು. ಮತ್ತು ಅಲ್ ಫಲಾಹ್ ಕಾಲೇಜಿನ ಕ್ಯಾಂಪಸ್ನ ಒಳಗಡೆ ಈ ಕಾರು ಪಾರ್ಕ್ ಆಗಿತ್ತು. ಮತ್ತು ಈ ಒಂದು ಕಾರ್ನಲ್ಲೇ ಬಹುತೇಕ ಸ್ಫೋಟಕಗಳನ್ನು, ಸಾಮಗ್ರಿಗಳನ್ನು ಮತ್ತು ರೈಫಲ್ಗಳನ್ನು ಕೂಡ ಸಾಗಾಟ ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ ಈ ಕಾರನ್ನು ಈಗಾಗಲೇ ಸೀಸ್ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಗಳನ್ನು ಕೂಡ ತನಿಖೆಯ ಪೂರಕವಾಗಿ ಕಲೆ ಹಾಕುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಇಲ್ಲಿ ವೈದ್ಯರ ಉದ್ದೇಶ ಭಾಳ ಸ್ಪಷ್ಟವಾಗಿರುವಂಥದ್ದು. ಏನು ಸರಿಯಾದ ದಾಖಲೆಗಳಿಲ್ಲದಂಥ ಸೆಕೆಂಡ್ ಹ್ಯಾಂಡ್ ಕಾರುಗಳ ಮೂಲಕ ಸ್ಫೋಟಕವನ್ನು ನಡೆಸುವಂಥದ್ದು, ಆ ಮೂಲಕ ತಮ್ಮ ಮಾಹಿತಿಯನ್ನು ಗೌಪ್ಯವಾಗಿ ಇಡುವಂಥ ಕೆಲಸವನ್ನು ಮಾಡುವಂಥದ್ದು, ಮತ್ತು ಹೊಸ ಕಾರುಗಳ ಮೂಲಕ ಸ್ಫೋಟಕಗಳನ್ನು ಸಾಗಿಸುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಕೂಡ ಇವರ ಉದ್ದೇಶ ಆಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ನಿಮ್ಮಿಂದ ಮತ್ತಷ್ಟು ಮಾಹಿತಿ ಪಡಿತೀನಿ. ನಾನು ಆಗಲೂ ಹೇಳ್ತಾ ಇದ್ದೆ, NIA ತನಿಖೆ ಆಗುವಂತಹ ಸಂದರ್ಭದಲ್ಲಿ ಇಂಥ ವಿಚಾರಗಳೇ ಮ್ಯಾಟ್ರ್ ಆಗೋದು. ಆಮೇಲಿಂದ ದೊಡ್ಡದೊಂದು ವಿಚಾರಕ್ಕೆ ಲೀಡ್ ಕೊಟ್ಬಿಡುತ್ತಿದ್ದು. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಈ ಬ್ರಿಜಾ ಕಾರು ಆ ವಿವಿ ಆವರಣದಲ್ಲಿ ಪಾರ್ಕ್ ಆಗಿದ್ದ ಕಾರುಗಳ ಬೆನ್ನತ್ತಿದ್ದಾರೆ NIA ಪೊಲೀಸರು. ಆಗ ಒಂದೊಂದೇ ಕಾರುಗಳ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ.